ನಕಾರಾತ್ಮಕ ಶಕ್ತಿಗಳು ಕಳೆಯಬೇಕು ಅಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಸರಿಯಾಗಿ ಮಧ್ಯಭಾಗದಲ್ಲಿ ಕುದುರೆ ಲಾಳವನ್ನು ಕಟ್ಟಿ ಹಾಕಬೇಕು. ಈ ಕುದುರೆ ಲಾಳವನ್ನು ನೇತು ಹಾಕುವುದರಿಂದ ಮನೆಯ ನಕಾರಾತ್ಮಕ ಶಕ್ತಿಗಳು, ಮಾಟ ಮಂತ್ರದ ದುಷ್ಟ ಶಕ್ತಿಗಳು ಎಲ್ಲವೂ ನಿವಾರಣೆ ಆಗುತ್ತದೆ. ಮನೆಯ ಮುಖ್ಯ ಭಾಗದಲ್ಲಿ ಮುಖ್ಯ ದ್ವಾರಕ್ಕೆ ಕುದುರೆ ಲಾಳವನ್ನು ಕಟ್ಟಿ ಅದರ ಕೆಳಭಾಗದಲ್ಲಿ ನೀವು ಓಡಾಡುತ್ತಿದ್ದರೆ ನಿಮಗಿರ್ತಕ್ಕಂತಹ ನರದೃಷ್ಟಿ ದೋಷಗಳು, ಗಾಳಿ ಗ್ರಹಚಾರಗಳು ಮತ್ತು ಇನ್ನಿತರ ಯಾವುದೇ ತೊಂದರೆಗಳಿದ್ದರೂ ಕೂಡ ಅದು ಆಯಸ್ಕದಂತೆ ಸೆಳೆದು ಸಕಾರಾತ್ಮಕ ಶಕ್ತಿಯನ್ನು ನಿಮ್ಮ ಮೇಲೆ ಪಸರಿಸುವಂತೆ ಮಾಡುತ್ತದೆ. ಈ ಕುದುರೆ ಲಾಳ ಯಾವುದು, ಎಲ್ಲಿ ಸಿಗುತ್ತೆ ಮತ್ತು ಇದರ ವಿಶೇಷತೆ ಏನು, ಇದನ್ನು ಮನೆಗೆ ತಂದು ಹೇಗೆ ನೇತು ಹಾಕಬೇಕು, ಇವತ್ತಿನ ಮಾಹಿತಿಯಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಅದೃಷ್ಟ ನಿಮ್ಮದಾಗಬೇಕು, ನಿಮ್ಮ ಶಕ್ತಿ ಜೊತೆಯಲ್ಲಿ ಯಾವಾಗಲೂ ಸದಾ ಇರಬೇಕು ಅನ್ನೋದಾದರೆ ಈ ತಕ್ಷಣ ನೀವು ಪಂಡಿತರು, ದೈವಜ್ಞರು, ಶ್ರೀ ಮಂಜುನಾಥ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತವಾಗಿ ಪರಿಹಾರವನ್ನು ತಿಳಿಸುತ್ತಾರೆ. ಯಾರ ಮನೆಯಲ್ಲಿ ಬಡತನ ಇರುತ್ತೋ, ಯಾರ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಇರುವುದಿಲ್ಲವೋ, ಯಾರಿಗಾದರೂ ವ್ಯಾಪಾರ ಅಂಗಡಿಗಳಲ್ಲಿ ತುಂಬ ನಷ್ಟದಲ್ಲಿ ನಡೆಯುತ್ತಿರುತ್ತದೋ ಅಂಥವರು ಈ ಕುದುರೆ ಲಾಳ, ಅದುವೇ ಬಿಳಿ ಅಶ್ವಿನಿ ಕುದುರೆ ಲಾಳ, ಬಿಳಿ ಕುದುರೆ ಲಾಳ ಇದು ಎಲ್ಲಿ ಸಿಗುತ್ತೆ? ಖಂಡಿತವಾಗಿಯೂ ನಿಮಗೆ ಎಲ್ಲಂದರಲ್ಲಿ ಸಿಗೋದಿಲ್ಲ. ಈ ಕೆಲವರು ಕುದುರೆ ಲಾಯ ಇಟ್ಕೊಂಡಿರ್ತಾರಲ್ಲ, ಅವರಲ್ಲಿ ಬಿಳಿ ಕುದುರೆಗಳಿಗೆ ಕುದುರೆಗಳು ಬಳಸಿದಂತಹ ಲಾಳವನ್ನು ತೆಗೆದಿಟ್ಟಿರ್ತಾರೆ. ಅವರ ಹತ್ರ ಹೋಗಿ ನೀವು ಕುದುರೆ ಲಾಳವನ್ನು ಕೇಳಿ ತೆಗೆದುಕೊಂಡು ಬರಬೇಕು. ಈ ಕುದುರೆ ಲಾಳವನ್ನು ತೆಗೆದುಕೊಂಡು ಬಂದು ಅದನ್ನು ತೆಗೆದುಕೊಂಡು ಮನೆಯ ಮುಖ್ಯ ದ್ವಾರದಲ್ಲಿ ನೇತು ಹಾಕುವ ಮೊದಲು ದೇವರ ಕೋಣೆಯಲ್ಲಿಟ್ಟು ಅರಿಶಿಣದ ನೀರಿನಿಂದ ಚೆನ್ನಾಗಿ ತೊಳೆದು ಎರಡೂ ಮೂಲೆಗಳಿಗೂ ಕುಂಕುಮ ಮತ್ತು ಅರಿಶಿಣವನ್ನು ಹಚ್ಚಿ, ತದನಂತರ ಒಂದು ಸ್ವಲ್ಪ ಮಲ್ಲಿಗೆ ಎಣ್ಣೆಯನ್ನು ಹಾಕಿ ಒಂದು ಸ್ವಲ್ಪ ಗಂಧವನ್ನು ಲೇಪನ ಮಾಡುತ್ತಾ ಅದಕ್ಕೆ ಪೂಜೆ ಮಾಡುವಾಗ ನಿಮ್ಮ ಕಷ್ಟಗಳನ್ನೆಲ್ಲವನ್ನು ಹೇಳಿಕೊಳ್ಳಬೇಕು. ಮನೆಯ ಅಭಿವೃದ್ಧಿ ಆಗಬೇಕು, ನಕಾರಾತ್ಮಕ ಶಕ್ತಿಗಳು ತೊಲಗಿ ಹೋಗಬೇಕು, ಆರ್ಥಿಕ ಅಭಿವೃದ್ಧಿ ಆಗಬೇಕು, ಶ್ರೀಮಂತಿಕೆ ಪ್ರಾಪ್ತವಾಗಬೇಕು, ಸಾಲದಿಂದ ಮುಕ್ತಿ ಆಗಬೇಕು, ಸಮಸ್ಯೆಯ ಮೇಲೆ ಸಮಸ್ಯೆ, ಕಷ್ಟದ ಮೇಲೆ ಕಷ್ಟ ಇದೆ, ಅದು ಕೂಡ ಪರಿಹಾರ ಆಗಬೇಕು. ಇವೆಲ್ಲವೂ ನೆರವೇರಲಿ ಅಂತ ಪ್ರಾರ್ಥಿಸಿ ಸಂಕಲ್ಪ ಮಾಡಿ ಮನೆಯ ಹೊರಭಾಗಕ್ಕೆ ಕಾಣುವ ಹಾಗೆ ಕುದುರೆ ಲಾಳವನ್ನು ಇವು ಆಕಾರದಲ್ಲಿ ಎರಡೂ ಬದಿಯಲ್ಲಿ ದಾರ ಕಟ್ಟಿ ಒಂದು ಮೊಳೆನ ಒಡೆದು ಅಲ್ಲಿಗೆ ತೂಗಿ ಹಾಕಬೇಕು. ಪ್ರತಿದಿನ ಅದಕ್ಕೆ ಪೂಜೆ ಮಾಡ್ತಾ ಬನ್ನಿ. ನಿಮ್ಮ ಮನೆ ಅಭಿವೃದ್ಧಿ ಆಗುತ್ತದೆ. ನಕಾರಾತ್ಮಕ ಶಕ್ತಿ ಕಳೆದು ಸಕಾರಾತ್ಮಕ ಶಕ್ತಿಯಿಂದ ಬಡವನು ಕೂಡ ಶ್ರೀಮಂತನಾಗುತ್ತಾನೆ. ಸಾಲದ ಸಮಸ್ಯೆ, ಆರ್ಥಿಕ ಅಭಿವೃದ್ಧಿ ಎಲ್ಲವೂ ಸರಿ ಹೋಗುತ್ತೆ. ಇವೆಲ್ಲ ಮಾಡಬೇಕಾದ್ರೆ ಕುದುರೆ ಲಾಳ ಎಲ್ಲಿ ಸಿಗುತ್ತೆ, ಎಲ್ಲಿ ಹುಡಿಕೊಂಡು ಹೋಗೋದು ಗುರುಗಳೇನೋದಾದರೆ ಚಿಂತನೆ ಮಾಡಬೇಡಿ. ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ, ಅವರೇ ನಿಮಗೆ ಕುದುರೆ ಲಾಳವನ್ನು ಖಂಡಿತ ಕೊಡುತ್ತಾರೆ.